ಸಂಪುಟದಿಂದ ಸಹಕಾರ ಸಚಿವ ಕೆಎನ್ ರಾಜಣ್ಣನನ್ನ ವಜಾಗೊಳಿಸಲಾಗಿದೆ. ಸಂಪುಟದಿಂದ ಸಚಿವ ಕೆಎನ್ ರಾಜಣ್ಣ ಇದೀಗ ಡಿಸ್ಮಿಸ್ ಆಗಿರುವಂತದ್ದು, ವಜಾ ಮಾಡಲಾಗಿದೆ ಸಚಿವ ರಾಜಣ್ಣ ಅವರನ್ನು. ಕೆಎನ್ ರಾಜಣ್ಣ ಡಿಸ್ಮಿಸ್ ಆಗಿದ್ದಾರೆ ಸಂಪುಟದಿಂದ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಇದೀಗ ಕೆಎನ್ ರಾಜಣ್ಣ ಅಭಿಮಾನಿಗಳು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು ನಿಟ್ಟಿನಲ್ಲಿ ಕೆಎನ್ ರಾಜಣ್ಣ ಅಭಿಮಾನಿಗಳಿಂದ ಪೂರ್ವಭಾವಿ ಸಭೆಯನ್ನ ಕೂಡ ನಡೆಸಲಾಗಿದೆ. ಕೂಡಲೇ ರಾಜೀನಾಮೆ ವಾಪಸ್ ಪಡೆಯಲು ಆಗ್ರಹಿಸಲಾಗ್ತಾ ಇರುವಂತದ್ದು. ಕೆಎನ್ ರಾಜಣ್ಣ ಅಭಿಮಾನಿಗಳಿಂದ ರಾಜೀನಾಮೆಯನ್ನ ವಾಪಸ್ ಪಡೆಯೋದಕ್ಕೋಸ್ಕರ ಆಗ್ರಹಿಸಲಾಗ್ತಾ ಇದೆ. ವಜಾ ವಾಪಸ್ ಪಡೆಯುವಂತೆ ಆಗ್ರಹಿಸಿ ಹೋರಾಟವನ್ನ ಪ್ರತಿಭಟನೆಯನ್ನ ಮಾಡೋದಕ್ಕೆ ಕೆಲವೊಂದಷ್ಟು ರೀತಿಯಾದಂತಹ ರೂಪುರೇಷೆಗಳ ಕುರಿತು ಬೆಂಬಲಿಗರು ಸಭೆಯನ್ನ ನಡೆಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಕೂಡ ಬೆಂಬಲಿಗರಿಂದ ಮಹತ್ವದ ಸಮಾಲೋಚನೆ ನಡೆಯುವಂಥದ್ದು. ಬೆಳಗ್ಗೆ 10:30ಕ್ಕೆ ಮಧುಗಿರಿ, ತುಮಕೂರಿನಲ್ಲಿ 11 ಗಂಟೆಗೆ ಸಭೆಯನ್ನ ನಡೆಸಲಾಗುತ್ತೆ. ಬೆಳಗ್ಗೆ 10:30ಕ್ಕೆ ಮಧುಗಿರಿಯಲ್ಲಿ ಸಭೆ ನಡೆದರೆ ತುಮಕೂರಿನಲ್ಲಿ 11 ಗಂಟೆಗೆ ಸಭೆಯನ್ನ ನಡೆಸಲಾಗುವಂಥದ್ದು. ಸಭೆ ಬಳಿಕ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಕೆಎನ್ ರಾಜಣ್ಣ ಫಾಲೋವರ್ಸ್. ಈಗಾಗಲೇ ಕೆಎನ್ ರಾಜಣ್ಣ ಅಭಿಮಾನಿಗಳಿಗೆ ಸಂಕಟ ಆಗಿದೆ, ಹಾಗಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಂಪುಟದಿಂದ ವಜಾ ಆಗಿರುವಂತ ಕೆಎನ್ ರಾಜಣ್ಣ ಅವರ ರಾಜೀನಾಮೆಯನ್ನ ವಾಪಸ್ ಪಡಿಬೇಕು ಅನ್ನುವ ನಿಟ್ಟಿನಲ್ಲಿ ಪೂರ್ವಭಾವಿ ಸಭೆಯನ್ನ ಕೂಡ ಮಾಡಲಾಗಿದೆ. ಆ ಒಂದು ಸಭೆಯಲ್ಲಿ ಆಗ್ರಹಿಸಲಾಗಿದೆ. ಕೂಡಲೇ ರಾಜೀನಾಮೆಯನ್ನ ವಾಪಸ್ ಪಡೆಯಲು ಆಗ್ರಹಿಸಿರುವಂತದ್ದು. ವಜಾ ವಾಪಸ್ ಪಡೆಯುವಂತೆ ಆಗ್ರಹಿಸಿ ಹೋರಾಟವನ್ನ ಕೂಡ ನಡೆಸೋದಕ್ಕೋಸ್ಕರ ರೂಪುರೇಷವನ್ನ ಕುರಿತು ಬೆಂಬಲಿಗರು ಹಾಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗಾಗಲೇ ಕೆಲವೊಂದಷ್ಟು ರೀತಿಯಾದಂತಹ ರೂಪುರೇಷೆಗಳನ್ನ ಕೂಡ ಬೆಂಬಲಿಗರು ಹಾಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೋಸ್ಕರ ರೂಪುರೇಷೆಯನ್ನ ಹಾಕೊಳ್ಳಲಾಗಿದೆ. ಹೇಗಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ? ಮಹೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಮಹೇಶ್, ಕರೆ ಕಟ್ಟಾಗಿದೆ ಅನ್ಸುತ್ತೆ, ಮತ್ತೆ ಕಾಲ್ ಮಾಡೋಣ. ಈಗಾಗಲೇ ಸಂಪುಟದಿಂದ ಸಹಕಾರ ಸಚಿವ ಕೆಎನ್ ರಾಜಣ್ಣ ವಜಾ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು. ಕೆಎನ್ ರಾಜಣ್ಣ ಅಭಿಮಾನಿಗಳಿಂದ ಪೂರ್ವಭಾವಿ ಸಭೆಯನ್ನ ಕೂಡ ನಡೆಸಲಾಗಿದೆ. ಕೂಡಲೇ ರಾಜೀನಾಮೆಯನ್ನ ವಾಪಸ್ ಪಡೆಯುವಂತೆ ಆಗ್ರಹಿಸುತ್ತಾ ಇರುವಂತದ್ದು ಕೆಎನ್ ರಾಜಣ್ಣ ಅಭಿಮಾನಿಗಳು. ಹಾಗಾಗಿ ಒಂದು ವೇಳೆ ವಾಪಸ್ ಪಡಿಲಿಲ್ಲ ಅಂದ್ರೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ಕೂಡ ರೂಪುರೇಷವನ್ನ ಹಾಕೊಂಡಿದ್ದಾರೆ. ಕೆಎನ್ ರಾಜಣ್ಣ ಅಭಿಮಾನಿಗಳು ಬೆಂಬಲಿಗರು ಸಮಾಲೋಚನೆ ಸಭೆಯನ್ನ ಕೂಡ ಇಂದು ಕೂಡ ಹಮ್ಮಿಕೊಂಡಿರುವಂತದ್ದು. ಬೆಳಗ್ಗೆ 10:30ಕ್ಕೆ ಮಧುಗಿರಿಯಲ್ಲಿ ಸಮಾಲೋಚನೆ ಸಭೆಯನ್ನ ಮಾಡ್ತಾರೆ. ಅದಾದ ನಂತರ ತುಮಕೂರಿನಲ್ಲಿ 11 ಗಂಟೆಗೆ ಸಭೆಯನ್ನ ಮಾಡುವಂತದ್ದು. ಏನಾದ್ರೂ ಮಾಡಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ರಾಜೀನಾಮೆಯನ್ನ ಮತ್ತೆ ವಾಪಸ್ ಪಡಿಬೇಕು ಅನ್ನುವ ನಿಟ್ಟಿನಲ್ಲಿ ಕೆಎನ್ ರಾಜಣ್ಣ ಅಭಿಮಾನಿಗಳು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು, ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪೂರ್ವಭಾವಿ ಸಭೆಯನ್ನ ಕೂಡ ಮಾಡಿರುವಂತದ್ದು. ಸ್ವಲ್ಪ ಜೋರಾಗಿ ತಗೋ ಮಹೇಶ್, ಫೋನ್ ಕೇಳಿಸ್ತಾ ಇಲ್ಲಂತೆ, ಒಂದೇ ಕ್ವೆಶ್ಚನ್, ಜೋರಾಗಿ ತಗೋ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗಾಗ್ಲೇ ಕೆಲವೊಂದಷ್ಟು ರೀತಿಯಾದಂತಹ ಅಭಿಮಾನಿಗಳು, ಕೆಎನ್ ರಾಜಣ್ಣ ಅಭಿಮಾನಿಗಳು ಯಾರಿದ್ದಾರೆ ಅವರು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೋಸ್ಕರ ಕೂಡ ರೂಪುರೇಷೆಗಳನ್ನ ಹಾಕೊಂಡಿದ್ದಾರೆ. ಹೇಗಿದೆ ಇದ್ರ ಅಪ್ಡೇಟ್ಸ್ ಕೊಡೋದಾದ್ರೆ? ಎಸ್ ಸುಕನ್ಯಾ, ಏನು ಈಗ ಸಚಿವ ಸಂಪುಟದಿಂದ ಏನು ವಜಾಗೊಂಡಿದ್ದಾರೆ ಕೆಎನ್ ರಾಜಣ್ಣ ಅವರು, ಆ ಒಂದು ವಜಾಗೊಂಡದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಈಗ ಕೆಎನ್ಆರ್ ಅಭಿಮಾನಿ ಬಳಗ ಮತ್ತು ದಲಿತ ಸಂಘಟನೆಗಳು ಈಗ ಪ್ರತಿಭಟನೆಗೆ ಕರೆ ಕೊಟ್ಟಿರ್ತಕ್ಕಂಥದ್ದು. ನಾಳೆ 10:30ಕ್ಕೆ ಈ ಒಂದು ಪ್ರತಿಭಟನಾ ಮೆರವಣಿಗೆ ನಡೆಸ್ತೀವಿ ಅಂತ ಹೇಳಿ ಸಂಘಟನೆಯ ಮುಖಂಡರು ಈಗ ಆಲ್ರೆಡಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇವತ್ತು ಆ ಪೂರ್ವಭಾವಿ ಸಭೆಯನ್ನ ನಡೆಸಿ ನಾಳಿನ ಪ್ರತಿಭಟನೆಯ ರೂಪರೇಷೆಗಳ ಬಗ್ಗೆ ಚರ್ಚೆ ನಡೆಸಿ ನಾಳೆ 10:30ಕ್ಕೆ ಈ ಒಂದು ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇಂದು ಸಭೆಯಲ್ಲಿ ಅಂದ್ರೆ
ಕೆ.ಎನ್. ರಾಜಣ್ಣ ಅವರ ಅಭಿಮಾನಿ ಬಳಗದವರು ಮತ್ತೆ ದಲಿತ ಸಂಘಟನೆಯ ಮುಖಂಡರು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರೆಲ್ಲರೂ ಕೂಡ ಇವತ್ತು ಸಭೆಯನ್ನ ಮಾಡಿ ನಂತರ ನಾಳೆ ಪ್ರತಿಭಟನೆಗೆ ಎಲ್ಲಾ ರೂಪುರೇಷೆಗಳನ್ನ ಏನು ರೆಡಿ ಮಾಡ್ಕೊಂತಾ ಇರ್ತಕ್ಕಂಥದ್ದು. ಜೊತೆಗೆ ಸಾಧ್ಯವಾದ್ರೆ ತುಮಕೂರು ಬಂದ್ ಮಾಡುವ ಒಂದು ಆಲೋಚನೆಯಲ್ಲೂ ಕೂಡ ಆ ಅಭಿಮಾನಿಗಳು ಇರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದಗಳು ಮಹೇಶ್ ಹೆಚ್ಚಿನ ಮಾಹಿತಿಗಾಗಿ.